ಕಾರ್ನ್ ಇದ್ದು ಸೊ ನಾವು ಔಟ್ ಸೈಡ್ ಫೈರ್ ಕ್ಯಾಂಪ್ ಥರ ಮಾಡಿ ಅದ್ರೊಳಗೆ ಸುಟ್ಕೊಂಡು ತಿನ್ಬೇಕು ಇಲ್ಲ. ಸೊ ಗೈಸ್ ನಾ ಇವಾಗ ಏನು ಕಟ್ಟಿದ್ರೆ ಅಟ್ಲೀಸ್ಟ್ ನಾವು ಅದನ್ನ ಯೂಸ್ ಮಾಡ್ಕೋಬೋದು. ಇವಾಗ ಹೊರಗೆ ತೆನಿ ಮೀನ್ಸ್ ಕಾರ್ನ್ ಮ್ಯಾಚ್ ಬಾಕ್ಸ್ ತೊಗೊಂಡ ಊರು ತೆಗ್ದು ಅದನ್ನ ಅದ್ರೊಳಗೆ ಹಾಕಬೇಕು. ಹಂಗೆ ಕಾರ್ನ್ ಸುಟ್ಟು ಹೋಗ್ತೈತಿ. ಸೊ ಹಂಗೆ ಕಾಂಬಿನೇಷನ್ ಆಗಿ ಬಿಸಿ ಬಿಸಿ ಬಜ್ಜಿ ಆನಿಯನ್ ಆ್ಯಂಪ್ ಹಾಕೊಂಡು ಈ ಥರ ಎಂಜಾಯ್ ಮಾಡ್ತೀವಿ. ಹೇ ಗಾಯ್ಸ್, ನಮ್ಮ ಮನೆ ಒಳಗೆ ಕಾರ್ನ್ ಇದ್ದು ಸೊ ನಾವು ಔಟ್ ಸೈಡ್ ಫೈರ್ ಕ್ಯಾಂಪ್ ಥರ ಮಾಡಿ ಅದ್ರೊಳಗೆ ಸುಟ್ಕೊಂಡು ತಿನ್ಬೇಕಂತ ಪ್ಲ್ಯಾನ್ ಮಾಡಿವು. ಸೊ ಅದಕ್ಕೆ ಕಟ್ಟಿಗೆ ಬೇಕಲ್ಲ. ಸೊ ಕಟ್ಟಿಗೆ ತೊಗೊಂಡು ಹೋಗಿ ಮನೆ ಮುಂದೆ ಫೈರ್ ಕ್ಯಾಂಪ್ ಹಾಕಿ ಅದ್ರೊಳಗೆಲ್ಲ ತೆನಿ ಎಲ್ಲ ಹಿಂಗೆಲ್ಲ ಇಟ್ಕೊಂಡು ನಮ್ಮ ಕಡೆ ನಾವು ತೆನಿ ಅಂತೀವಿ. ತೆನಿ ಅಂದವ್ರಿಗೆ ಗೊತ್ತಿರ್ಲಿಕ್ಕಂದ್ರೆ ಕಾರ್ನ್, ನಾಟ್ ಸ್ವೀಟ್ ಕಾರ್ನ್, ಜಸ್ಟ್ ಕಾರ್ನ್. ಅದನ್ನೆಲ್ಲ ಇದನ್ನೊಳಗಿಟ್ಟ ಸೊ ಫೈರ್ ಕ್ಯಾಂಪ್ ಥರ ಹಾಕಿ ಬಿಸಿ ಬಿಸಿ ಬಜ್ಜಿನೂ ಮಾಡತ್ತಾರು. ಸೊ ಇವಾಗ ಥಂಡಿ ಇಲ್ಲ. ಸೊ ಗೈಸ್ ನಾ ಇವಾಗ ಏನು ಕಟ್ಟಿಗೆ ಕಲೆಕ್ಟ್ ಮಾಡ್ಕೊಳತ್ತಲ್ಲ ಇವೆಲ್ಲ ನಮ್ಮ ಗಿಡದಾಗ ಕಟ್ಟಿಗೆಗಳು. ಸೊ ಹಳ್ಳಿ ಒಳಗಿರ್ತದ ಯಾವುದೋ ವಸ್ತುಗಳು ಏನೂ ವೇಸ್ಟ್ ಆಗಂಗಿಲ್ಲ. ಯಾವುದೋ ಒಂದು ವಸ್ತುಗಳು ಎದಕ್ಕರೆ ಯೂಸ್ ಆಕಿರ್ತೈತಿ. ಗೈಸ್ ಇನ್ನೊಂದು ಎಂತಂದ್ರೆ ನಮ್ಮ ಮನೆ ಒಳಗೆ ಮೋಸ್ಟ್ ಆಫ್ ದ ಟೈಮ್ ನಾವು ಒಲೆ ಮೇಲೆ ಅಡುಗೆ ಎಲ್ಲ ಮಾಡ್ತೀವಿ. ರೊಟ್ಟಿ ಚಪಾತಿ ಅಂಥವೆಲ್ಲ ಒಲೆ ಮೇಲೆ ಮಾಡ್ತೀವಿ. ಹಂಗೆ ಏನ್ರಿ ಟೀ ಅಥವಾ ಇದು ಬ್ರೇಕ್ಫಾಸ್ಟ್ ಅಂಥದ್ದು ಏನ್ರಿ ಥಿಂಗ್ಸ್ ಇದ್ರೆ ಗ್ಯಾಸ್ ಯೂಸ್ ಮಾಡ್ತೀವಿ. ಬಟ್ ಮೋಸ್ಟ್ ಆಫ್ ದ ಟೈಮ್ ನಾವು ಒಲೆ ಮೇಲೆ ಅಡುಗೆ ಎಲ್ಲ ಮಾಡ್ತೀವಿ. ಐ ಹೋಪ್ ಎಷ್ಟು ಜನ ಹಳ್ಳಿ ಒಳಗೆ ಇರ್ತಾರಲ್ಲ ಮೈಟ್ ಬಿ ಅವ್ರ ಮನೆ ಒಳಗೂ ಒಲೆ ಪ್ಲಸ್ ಗ್ಯಾಸ್ ಇದ್ದೇ ಇರ್ತೈತಿ. ಯಾಕಂದರೆ ಎಷ್ಟೊಂದು ಕಟ್ಟಿಗೆ ಎಲ್ಲ ಇರ್ತೈತಿ, ಸುಮ್ಮನೆ ವೇಸ್ಟ್ ಆಗ್ತದೆ. ಒಲೆ ಇದ್ರೆ ಅಟ್ಲೀಸ್ಟ್ ನಾವು ಅದನ್ನ ಯೂಸ್ ಮಾಡ್ಕೋಬೋದು. ಈಗ ಕಟ್ಟಿಗೆ ಎಲ್ಲ ಕಲೆಕ್ಟ್ ಮಾಡ್ಕೊಂಡನು ಸೊ ನಮ್ಮ ಹಳ್ಳಿಗಳ ಕಡೆ ಹೆಂಗೆ ನಾವು ಫೈರ್ ಕ್ಯಾಂಪ್ ಎಲ್ಲ ಮಾಡ್ತೀವಂತ ನಿಮ್ಗೆ ಈ ವಿಡಿಯೋದಾಗ ತೋರಿಸ್ತನು. ಹಳ್ಳಿ ಸ್ಟೈಲ್ ಫೈರ್ ಕ್ಯಾಂಪ್. ಹಂಗೆ ನಮ್ಮ ಮನೆಯೊಳಗೆ ಬಿಸಿ ಬಿಸಿ ಬಜ್ಜಿ ಮಾಡತ್ತಾರು. ನಾನು ನಿಮಗೆ ತೋರಿಸ್ತೇನೆ. ಬಿಸಿ ಬಿಸಿ ಬಜ್ಜಿ. ಇವಾಗ ಹೊರಗೆ ಫೈರ್ ಹಾಕಿ ಮಸ್ತ್ ಕಾರ್ನ್ ಎಲ್ಲ ಇದು ಮಾಡಿ ಹೆಂಗೆ ಸುಡ್ತೈತೆ ತೋರಿಸ್ತೀನಿ ಗೈಸ್. ಲೆಟ್ಸ್ ಗೋ. ಇವಾಗೆಲ್ಲ ಇವನ್ನ ಕಟ್ಟಿಗೆ ಒಳಗೆ ಗುರಿ ಹಚ್ಚಿ ಫೈರ್ ಸೊ ಇಷ್ಟೆಲ್ಲ ತೆಂಗಿನ ಗೈಸ್ ಎಲ್ಲ ಕಟ್ಟಿಗೆ ಹಾಕಿ ಫೈರ್ ಕ್ಯಾಂಪ್ ಮಾಡಿ ಗೈಸ್ ಇವಾಗ ಕಟ್ಟಿಗೆ ಎಲ್ಲ ತಂದು ಇಲ್ಲಿಟ್ಟಿವು. ಸೊ ಇವಾಗ ಅದಕ್ಕೆ ಉರಿ ಹತ್ಬೇಕಂತ ಒಂದು ಸ್ವಲ್ಪ ಕಬ್ಬಿಂದ ರೌಂಡ್ ಇರ್ತೈತಲ್ಲ ಸೊ ಅದನ್ನೂ ಇಲ್ಲಿ ಹಾಕಿವು. ಗೈಸ್ ಇವಾಗೆಲ್ಲ ಕಟ್ಟಿಗೆ ಎಲ್ಲ ಇಟ್ಕೊಂಡನಿ ಎಲ್ಲ ಅರೇಂಜ್ ಆಗೈತಿ. ಸೊ ಗೈಸ್ ಇಲ್ಲಿ ಮ್ಯಾಚ್ ಬಾಕ್ಸ್ ತೊಗೊಂಡ ಉರಿ ಹಚ್ಚಾತನು. ಉರಿ ಹಚ್ಚಿದ ಮೇಲೆ ನಾ ಹೆಂಗೆ 1 by 1 ಕಾರ್ನ್ ಇಲ್ಲಿ ಸುಡ್ತನಂತ ನಿಮಗೆ ನೋಡ್ಬೋದು ನೀವು. ಸೊ ಇವಾಗ ಉರಿ ಹತ್ತಾತತಿ. ಉರಿ ಹತ್ತಿದ ಮೇಲೆ ನಾವು ಕಾರ್ನ್ದ ಒಂದು ಲೇಯರ್ ಸೊಪ್ಪಿ ಎಲ್ಲ ತೆಗೆದು ಅದನ್ನದ್ರಾಗ ಹಾಕಬೇಕು. ಹಂಗೆ ಕಾರ್ನ್ ಐತಲ್ಲ ನಾವು ಸುಡಬೇಕಾದ್ರೆ ಕೆಳಗಿಂದ ಮ್ಯಾಲಿಂದ ಕೆಳಗೆ ಮಾಡಿ ಸುಡಬೇಕು. ಇಲ್ಲಾಂದ್ರೆ ಒಂದೇ ಕಡೆ ಇಟ್ಟರೆ ಅದು ಸುಟ್ಟು ಹೋಗೋ ಚಾನ್ಸಸ್ ಇರ್ತೈತಿ. ಸೊ ಅದಕ್ಕೆ ಒಂದು ಕಟ್ಟಿಗೆ ತೊಗೊಂಡು ಯಾವಾಗಲೂ ಕೆಳಗಿಂದ ಮ್ಯಾಲಿಂದ ಕೆಳಗೆ ಮಾಡಿ ಸುಡ್ತನು. ಸೊ ನಾವು ಹೆಂಗೆ ಸುಡ್ತನಂತ ನೀವು ನೋಡ್ಬೋದು. ಗೈಸ್ ಇವಾಗ ಫುಲ್ ಉರಿ ಹತ್ತೈತಿ. ಸೊ ಇವಾಗ ಕಾರ್ನ್ದ ಮ್ಯಾಲಿಂದ ಒಂದು ಸೊಪ್ಪಿ ಲೇಯರ್ ತೆಗೆದು ಸುಡೋದ್ರಿಂದ ಕಾರ್ನ್ ಅದನ್ನು ಬ್ಲ್ಯಾಕು ಆಗಂಗಿಲ್ಲ. ಸೊ ಅದು ಒಂಥರ ಸ್ಟೀಮ್ ಆಗೈತಿ ಮತ್ತು ತಿನ್ನೋಕ್ಕೂ ಟೇಸ್ಟ್ ಬೇರೆ ಫ್ಲೇವರ್ ಇರ್ತೈತಿ. ಸೊ ಇವಾಗ ಎಲ್ಲದ್ರದ್ದು ಕಾರ್ನ್ದ 1 by 1 ಎಲ್ಲ ತೆಗೆದು ಸೊ ಇವಾಗ ಬೆಂಕಿ ಒಳಗೆ ಹಾಕಿ ಅದು ನೀಟಾಗಿ ಬೇಯುತ್ತಕ ಅಲ್ಲೇ ಬಿಟ್ಟ. ಸೊ ಆಮೇಲೆ ಅವ್ನು ಹೊರಗೆ ತೆಗೆದು ಅದ್ರ ಮೇಲಿಂದ ಒಂದು ಲೇಯರ್ ಸಿಪ್ಪೆ ತೆಗೆದು ಕ್ಲೀನ್ ಮಾಡಿ ಸೊ
ಕಾರ್ನ ನೀಟಾಗಿ ಉರಿ ಒಳಗೆ ಬೇಯಬೇಕು. ಹಂಗೆ ನಾವು ಒಂದು ಕಟ್ಟಿಗೆ ತೊಗೊಂಡು ಅವನ್ನ ಕೆಳಗಿಂದ ಮ್ಯಾಲಿಂದ ಕೆಳಗೆ ಮಾಡಬೇಕು. ಇಲ್ಲಾಂದ್ರೆ ಒಂದೇ ಕಡೆ ಬಿಟ್ಟರೆ ಅದೆಲ್ಲ ಫುಲ್ ಸುಟ್ಟು ಹೋಗ್ತೈತಿ. ಸೊ ಇವಾಗ ಈ ರೀತಿ ಎಲ್ಲ ಕಡೆ ಅದನ್ನ ತೆಳಗಿಂದ ಮ್ಯಾಲೆ ಸೊ ಆಲ್ಮೋಸ್ಟ್ ಆಲ್ ಕಾರ್ನ್ ಎಲ್ಲ ಇದನ್ನಾಗ್ಯಾವು. ಸೊ ಇವಾಗ ಹೊರಗೆ ತೆಗಿತನು. ಕಾರ್ನ್ ರೆಡಿ ಆಗೈತಿ. ಎಷ್ಟು ಬ್ಯೂಟಿಫುಲ್ ಆಗಿ ಸುಟ್ಟೈತಂತ. ಸೊ ಹಂಗೆ ಕಾಂಬಿನೇಷನ್ ಆಗಿ ಬಿಸಿ ಬಿಸಿ ಬಜ್ಜಿ, ಆನಿಯನ್ ಪಕೋಡ, ಅದ್ರ ಜೊತೆ ಕಾಂಬಿನೇಷನ್ ಆಗಿ ಬಿಸಿ ಬಿಸಿ ಟೀ. ಗಾಯ್ಸ್, ನಮ್ಮ ಹಳ್ಳಿ ಕಡೆ ಯಾವಾಗಲೂ ಏನ್ರೆ ಬೋರ್ ಆದ್ರೆ ಅಥವಾ ಬೇರೆ ಸಿಟಿ ಒಳಗೆಲ್ಲ ಹೋದ್ರೆ ರೆಸಾರ್ಟ್ಗೆಲ್ಲ ಹೋಗಿ ಫೈರ್ ಕ್ಯಾಂಪ್ ಎಲ್ಲ ಮಾಡ್ತಾರೆ. ಬಟ್ ನಮ್ಮ ಹಳ್ಳಿ ಒಳಗೆ ಇದೇ ಥರ ಮನೆ ಮುಂದೆ ಯಾವಾಗ ಬೇಕಾವಾಗ ಫೈರ್ ಕ್ಯಾಂಪ್ ಹಾಕೊಂಡು ಈ ಥರ ಎಂಜಾಯ್ ಮಾಡ್ತೀವಿ. ದಟ್ಸ್ ಇಟ್ ಗಾಯ್ಸ್, ಈ ಲಾಗ್ ಇಲ್ಲೇ ಎಂಡ್ ಮಾಡತ್ತನು. ನಿಮಗೇನ್ರಿ ನನ್ನ ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟು ಮಾಡಿರಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಸಿ ಯು ನೆಕ್ಸ್ಟ್ ಲಾಗ್. ಬಾಯ್.